ಯಶ್ ಅವ್ರನ್ನ ಈ ಸಿನಿಮಾ ಒಂದು ಉತ್ತುಂಗದ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು. ಯಶ್ ಅನ್ನುವಂತಹ ಸುಲ್ತಾನನ ಆರ್ಭಟಕ್ಕೆ ಇಡೀ ವಿಶ್ವವೇ ನಮ್ಮ ಸಿನಿಮಾ ರಂಗದತ್ರ ನೋಡ್ತಾ ಇದೆ. ಈ ಯಶ್ಗೆ ಒಂದು ಟಕ್ಕರ್ ಕೊಡ್ಲಿಕ್ಕೆ ಬಂದಂತಹವರ ಪರಿಸ್ಥಿತಿ ಇವತ್ತಿಗೆ ಏನಾಗಿದೆ. ಝೀರೋ ಇಂದ ಈಗ ಯಶ್ ಅವರು ಹೀರೋ ಆಗಿರುವಂತದ್ದು. ಯಶ್ ಅನ್ನುವಂತಹ ಒಂದು ಅಶ್ವಮೇಧವನ್ನ ಕಟ್ ಹಾಕುವಂತಹ ಪ್ರಯತ್ನ ಏನಾದ್ರೂ ನಡೆದಿತ್ತ? ಟಾಕ್ಸಿಕ್ ದಿನ ದುರಂಧರ್ ಸಿನಿಮಾ ಏನಾದ್ರೂ ರಿಲೀಸ್ ಆದ್ರೆ ದುರಂಧರ್ ಸಿನಿಮಾ ಪಕ್ಕ ಫ್ಲಾಪ್ ಆಗುತ್ತೆ. ಯಶ್ ಅವ್ರನ್ನ ಏನಾದ್ರೂ ಕೆಡವಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದಾರ? ಇಷ್ಟು ಅರ್ಜೆನ್ಸಿಯಲ್ಲಿ ನಿಮ್ಮ ಸಿನಿಮಾ ಬಿಡುಗಡೆ ಮಾಡುವಂಥದ್ದು ಏನಿದೆ ಅನ್ನೋ ಟೀಸರ್ ಜೊತೆಗೆ ವಿರೋಧಿಗಳಿಗೂ ಕೂಡ ಅಡ್ಡ ಬರೋರಿಗೂ ಕೂಡ ಕೆಡ್ಡ ತೋಡುವಂತಹ ಪ್ರಯತ್ನವನ್ನ ಏನಾದ್ರೂ ಮಾಡಿದಾರ? ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ರಾಜ್. ಯಶ್ ಅಂದರೆ ಅದೊಂದು ಹೆಸರಲ್ಲ, ಅದೊಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗ್ತಾ ಇದೆ. ಈ ಭಾರತೀಯ ಇಂಡಸ್ಟ್ರಿ ಮಾತ್ರವಲ್ಲ, ಇಡೀ ವಿಶ್ವವೇ ನಮ್ಮ ಭಾರತೀಯ ಇಂಡಸ್ಟ್ರಿಯತ್ತ, ನಮ್ಮ ಕನ್ನಡ ಇಂಡಸ್ಟ್ರಿಯತ್ತ ತಿರುಗಿ ನೋಡುವಂತೆ ಮಾಡ್ತಾ ಇದ್ದಾರೆ ಯಶ್ ಅಂತಲೇ ಹೇಳಬಹುದು. ಯಶ್ ಅವ್ರನ್ನ ಈ ಸಿನಿಮಾ ಒಂದು ಉತ್ತುಂಗದ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಿನ್ನೆ ಬಿಟ್ಟಂತಹ ಒಂದು ಚಿಕ್ಕ ಟೀಸರೇ ಸಾಕ್ಷಿ ಅಂತ ಹೇಳ್ಬೋದು. ಇನ್ನು ಟ್ರೈಲರ್ ಹೇಗಿರುತ್ತೋ, ಸಿನಿಮಾ ಹೇಗಿರುತ್ತೋ ಅನ್ನುವಂತಹ ಕ್ಯೂರಿಯಾಸಿಟಿ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಈ ಒಂದು ಯಶ್ ಅನ್ನುವಂತಹ ಸುಲ್ತಾನನ ಆರ್ಭಟಕ್ಕೆ ಇಡೀ ವಿಶ್ವವೇ ನಮ್ಮ ಸಿನಿಮಾ ರಂಗದತ್ರ ನೋಡ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದೆ ಅಂತಲೇ ಹೇಳ್ತಾ ಹೋಗ್ಬೋದು. ಇದೊಂದು ಟೀಸರ್ ನೋಡಿ ಇಡೀ ಗ್ಲೋಬಲ್ ಮಾರ್ಕೆಟಿಂಗ್ ನಮ್ಮ ಕನ್ನಡ ಸಿನಿಮಾದತ್ತ ನೋಡ್ತಾ ಇದೆ ಅಂತಲೇ ಹೇಳ್ಬೋದು, ತಿರುಗಿ ನೋಡ್ತಾ ಇದೆ. ಹೀಗಿರಬೇಕಾದ್ರೆ ಈ ಯಶ್ಗೆ ಒಂದು ಟಕ್ಕರ್ ಕೊಡಲಿಕ್ಕೆ ಬಂದಂತಹವರ ಪರಿಸ್ಥಿತಿ ಇವತ್ತಿಗೆ ಏನಾಗಿದೆ, ಈ ಕ್ಷಣಕ್ಕೆ ಏನಾಗಿದೆ, ಸೊ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ನಮ್ಮ ಕನ್ನಡಿಗರ ತಾಕತ್ತು ಏನಿದೆ ಅನ್ನೋದನ್ನು ಒಂದು ಚಿಕ್ಕ ಟೀಸರ್ ತೋರಿಸ್ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಶ್ ಸಿನಿಮಾ ರಿಲೀಸ್ ಆಗುವಂತಹ ದಿನವೇ ಬರ್ತೀನಿ ಅಂತ ಹೊರಟಿದ್ದಂತಹವರ ಸ್ಥಿತಿ ಈಗ ಏನಾಗಿದೆ, ಸೊ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಸಿನಿಮಾ ರಂಗದಲ್ಲಿ ಟಾಕ್ಸಿಕ್ ಅನ್ನುವಂತಹ ಟಾಕ್ಸಿಕ್ ಸಿನಿಮಾದ ಟೀಸರ್ ಬೇರೆಯೇ ರೀತಿಯಾದಂತಹ ಒಂದು ವೈಬ್ನ ಕ್ರಿಯೇಟ್ ಆಗ್ತಾ ಇದೆ. ಇದು ಯಶ್ ಅವರ ಹೆಸರಿಗಿರುವಂತಹ ಅವರ ಒಂದು ತಾಕತ್ ಅಂತ ಹೇಳ್ಬೋದು. ಇದು ಯಶ್ ಅವರ ಹೆಸರೇ ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗ್ತಾ ಇದೆ. ಅಂದ್ರೆ ಎದುರಿಗೆ ಯಾರೇ ಬಂದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಯಶ್ ಅವರ ಸಿನಿಮಾದಲ್ಲಿ ಈ ಡೈಲಾಗ್ಗಳನ್ನು ನಾವು ಕೇಳಿದ್ವಿ. ಜೊತೆಗೆ ಯಾವುದಾದ್ರೂ ಒಂದಷ್ಟು ಇಂಟರ್ವ್ಯೂಸ್ ಅಲ್ಲೂ ಕೂಡ ಯಶ್ ಅವರು ಈ ರೀತಿಯಾದಂತಹ ಡೈಲಾಗ್ಸ್ಗಳನ್ನು ಹೇಳ್ತಾ ಇದ್ರು. ಅದನ್ನ ಇವಾಗ ನಿಜ ಮಾಡಿ ಯಶ್ ಅವರು ತೋರಿಸ್ತಾ ಇದ್ದಾರೆ, ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಇನ್ನೂ ಬರ್ತೀನಿ, ನೆಕ್ಸ್ಟು ನನ್ನ ಸಿನಿಮಾಗಳು ಇದೇ ರೀತಿ ಇರುತ್ತೆ, ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರಬೇಕು ಅನ್ನೋದನ್ನ ಒಂದು ಮೆಸೇಜನ್ನು ಕಳಿಸಿದ್ದಾರೆ ಅಂತಲೇ ಹೇಳಬಹುದು. ಯಶ್ ಅವರ ಟಾಕ್ಸಿಕ್ಕು ಬೇರೆಯದೇ ಗಡಿ ದಾಟುವಂತಹ ಎಲ್ಲ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಬಿಕಾಸ್ ಈ ಹಿಂದೆ ಅವರ ಒಂದಷ್ಟು ಸಿನಿಮಾಗಳು ನಮ್ಮಲ್ಲಿ ಅಂದರೆ ಲೋಕಲ್ ಸಿಗಿತ್ತು. ಆ ನಂತರದಲ್ಲಿ KGF ಬಂದ ನಂತರದಲ್ಲಿ ಇಡೀ ಭಾರತೀಯ ಸಿನಿಮಾ ರಂಗ ನಮ್ಮ ಕನ್ನಡದತ್ತ ಬೆರಳು ಮಾಡಿ ತೋರಿಸುವಂತಹ ಕೆಲಸವನ್ನು KGF ಮಾಡಿತ್ತು. ಆ ನಂತರದಲ್ಲಿ ಈಗ ಟಾಕ್ಸಿಕ್ ಅನ್ನುವಂತಹ ಸಿನಿಮಾ ಇಡೀ ವಿಶ್ವ ನಮ್ಮತ್ತ ನೋಡುವಂತಹ ಒಂದು ಟೈಮ್ನ ಹತ್ತಿರಕ್ಕೆ ತೆಗೆದುಕೊಂಡು ಬಂದಿದೆ ಅಂತಲೇ ಹೇಳ್ತಾ ಹೋಗ್ಬೋದು. ಇದು ನಮ್ಮ ಕನ್ನಡದ ನಟನಿಗಿರುವಂತಹ ಒಂದು ಬೆಲೆ ಅಂತ, ವ್ಯಾಲ್ಯೂಸ್ ಅಂತಂದರೆ ತಪ್ಪಾಗೋದಿಲ್ಲ. ಸೊ ಹೀಗಿರಬೇಕಾದ್ರೆ ನಮ್ಮ ಸಿನಿಮಾ ಬಿಡುಗಡೆ ದಿನ, ನಮ್ಮ ಕನ್ನಡದ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ದಿನವೇ ನಾವು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಚಾಲೆಂಜಿಗೆ ಬಂದಂತಹ ದುರಂಧರ್ ಕತೆ ಏನಾಗಿದೆ, ಬುಕ್ ಮೈ ಶೋನಲ್ಲಿ ದುರಂಧರ್ಗಿರುವಂತಹ ಇಂಟ್ರೆಸ್ಟ್ ಎಷ್ಟಿದೆ, ಹಾಗೆಯೇ ಟಾಕ್ಸಿಕ್ ಇರುವಂತಹ ಇಂಟ್ರೆಸ್ಟ್ ಎಷ್ಟಿದೆ, ಹಾಗೆ ದುರಂಧರ್ನ ಎಷ್ಟು ಜನ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ, ಜೊತೆಗೆ ನಮ್ಮ ಟಾಕ್ಸಿಕ್ನ ಎಷ್ಟು ಜನ ನೋಡಬೇಕಂತ ವೆಯ್ಟ್ ಮಾಡ್ತಾ ಇದ್ದಾರೆ, ಎಲ್ಲದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಕನ್ನಡದ ನಟನೊಬ್ಬ KGF ಬಾಲಿವುಡ್ ಸಾಮ್ರಾಜ್ಯವನ್ನೇ ನಡಗಿಸುವಂತಹ ಕೆಲಸವನ್ನು, ಇವಾಗ ಬಾಲಿವುಡ್ ಒಂದು ಸಾಮ್ರಾಜ್ಯವನ್ನು ನಡಗಿಸುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಒಂದು ಖುಷಿಯ ವಿಚಾರ ನಮಗೆ ಕನ್ನಡಿಗರಿಗೆ ಅಂತಲೇ ಹೇಳಬಹುದು. ಅಂದರೆ ಯಶ್ನ ಯಾರೆಲ್ಲ ಟಾರ್ಗೆಟ್ ಮಾಡಬೇಕು ಅಂತ ಹೊರಟಿದ್ರು ಅವರಿಗೆಲ್ಲರಿಗೂ ಕೂಡ ಇವಾಗ ಒಂದು ರೀತಿಯಲ್ಲಿ ಮೆಸೇಜ್ ಆಲ್ರೆಡಿ ಸಿಕ್ಕಿದೆ, ಒಂದು ಚಿಕ್ಕ ಟೀಸರ್ ಮೂಲಕ. ಇನ್ನು ಟ್ರೈಲರ್ ಬರುತ್ತೆ, ಸಿನಿಮಾ ಬರುತ್ತೆ, ಆಗ ದೊಡ್ಡ ಮಟ್ಟದ ಒಂದು ಮೆಸೇಜ್ ಹೋಗಿ ತಲುಪುತ್ತೆ ಅಂತ ಅನ್ಕೊತೀನಿ. ಇದ್ಯಾವುದಕ್ಕೂ ಕೂಡ ಯಶ್ ಅವರು ತಲೆ ಕೆಡಿಸ್ಕೊಳ್ಳಲ್ಲ, ನನ್ನ ಮನಸ್ಸಿಗೆ ಬಂದಿದ್ದೆ ನಾನು ಮಾಡೋದು ಅನ್ನೋ ರೀತಿಯಲ್ಲಿ ಕೂಡ ಯಶ್ ಅವರು ತೊಡಗಿಸ್ಕೊಂಡಿದ್ದಾರೆ ಸಿನಿಮಾ ಇಂಡಸ್ಟ್ರಿನಲ್ಲಿ. ಈ ಹಿಂದೆ ಕೇವಲ ಯಶ್ ಅವರು ನಟ ಆಗಿರ್ತಾರೆ. ಆ ನಂತರದಲ್ಲಿ ಅಂದರೆ ಆಫ್ಟರ್ KGF ಬಂದ ನಂತರ ಅವರ ಸಿನಿಮಾ ಇಂಡಸ್ಟ್ರಿ, ಅವರ ಸಿನಿಮಾ ಜರ್ನಿನಲ್ಲೇ ಅವರು ಪ್ರೊಡ್ಯೂಸರ್ ಆಗ್ತಾರೆ. ಆನಂತರದಲ್ಲಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಯಶ್ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಡೈರೆಕ್ಟರ್ ಆದರೂ ಕೂಡ ಯಾವುದೇ ಇದಕ್ಕೆ ಸಂಶಯ ಇಲ್ಲ, ಈಗಾಗಲೇ
ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ಹೊಸಬ್ರಿಗೂ ಕೂಡ ಅವರ ಪ್ರೊಡಕ್ಷನ್ ಹೌಸಿಂದ ಆ ಅವಕಾಶಗಳು ಕೂಡ ಸಿಗ್ತಾ ಹೋಗಬಹುದು. ಸೊ ಹೀಗಿರಬೇಕಾದ್ರೆ ಸಿನಿಮಾ ಜರ್ನಿ ಅಂತ ಬಂದಾಗ ಅವರ ಸಿನಿಮಾ ಜರ್ನಿ ಹೇಗಿತ್ತು ಅಂದರೆ ಝೀರೋಯಿಂದ ಈಗ ಯಶ್ ಅವರು ಹೀರೋ ಆಗಿರುವಂಥದ್ದು. ಸೊ ಅದನ್ನೆಲ್ಲದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಆ ಸಮಯದಲ್ಲಿ ಅವರಿಗೆ ಯಾರೆಲ್ಲ ಒಂದು ಹರ್ಟ್ ಮಾಡಿದ್ರು, ಅವಮಾನ ಮಾಡಿದ್ರು, ಯಾರು ಅವರ ಸಿನಿಮಾಗಳು ಅಂತ ಬಂದಾಗ ನೆಗ್ಲೆಕ್ಟ್ ಮಾಡಿದ್ರು, ಅಂಥವರಿಗೆಲ್ಲ ಈ ಟಾಕ್ಸಿಕ್ ಮೂಲಕ ಒಂದು ಮೆಸೇಜನ್ನು ಕೊಡಲಿಕ್ಕೆ ಯಶ್ ಅವರು ರೆಡಿ ಆಗಿದ್ದಾರೆ. ಕೌಂಟರನ್ನು ಏನಾದರೂ ಕೊಟ್ಟಿದ್ದಾರಾ ಅನ್ನುವಂಥದ್ದು. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ನೆನ್ನೆ ಬಿಟ್ಟಂತಹ ಒಂದು ಸ್ಮಾಲ್ ಟೀಸರ್ನಲ್ಲೇ ಒಂದಷ್ಟು ಯಾರ್ಯಾರಿಗೆಲ್ಲ ಕೊಡಬೇಕೋ ಅದನ್ನೆಲ್ಲವನ್ನು ಕೂಡ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಯುದ್ಧ ಅಂತಾರೆ, ಒಂದು ಕಡೆ ಇಟ್ಸ್ ಓವರ್ ಅಂತಾರೆ, ನಾನೇನು ಡಿಸೈಡ್ ಮಾಡ್ತೀನೋ ಅದೇ ಮಾಡೋದು ಅಂತಾರೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಯಶ್ ಅವರು ಯಾರಿಗೆ ಈ ಮೆಸೇಜ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಅಂತೂ ಹುಟ್ಟುತ್ತೆ ಅವರ ಅಭಿಮಾನಿ ವಲಯದಲ್ಲೂ ಕೂಡ. ಸೊ ಯಶ್ ಅವರ ಈ ಬೆಳವಣಿಗೆಗೆ ನಮ್ಮ ಇಡೀ ಸ್ಯಾಂಡಲ್ವುಡ್ ಕೂಡ ಒಂದು ರೀತಿಯಲ್ಲಿ ಚಪ್ಪಾಳೆಯನ್ನು ತಟ್ತಾ ಇದೆ. ಪ್ರತಿಯೊಬ್ಬರು ಕೂಡ ನಮ್ಮ ಕನ್ನಡಿಗರು ಯಶ್ ಅವರ ಪರವಾಗಿ ನಿಂತಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಯಶ್ ಅವರ ಟಾಕ್ಸಿಕ್ಕು ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸನ್ನು ಸಾಧಿಸುತ್ತೆ ಅಂತ ನಮಗೂ ಕೂಡ ಅನಿಸುತ್ತೆ. ಅದು ನಮ್ಮೆಲ್ಲರ ಹಾರೈಕೆ ಕೂಡ ಹೌದು. ಅಂದರೆ ಯಶ್ ಅನ್ನುವಂತಹ ಒಂದು ಅಶ್ವಮೇಧವನ್ನು ಕಟ್ಟಾಕುವಂತಹ ಪ್ರಯತ್ನ ಏನಾದರೂ ನಡೆದಿತ್ತಾ ಅಂದರೆ ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದರೆ, ಈ ಹಿಂದೆ ಅಂದರೆ ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಅಂತ ಅನೌನ್ಸ್ ಆದ ನಂತರದಲ್ಲಿ ಅದೇ ಡೇಟ್ಗೆ ದುರಂಧರ್ ಸಿನಿಮಾ ಕೂಡ ಬಿಡುಗಡೆ ಅನ್ನುವಂತಹ ಒಂದು ಮೆಸೇಜ್ ಬರುತ್ತೆ. ಆಗ ಯಶ್ ಅವರಿಗೆ ಒಂದಷ್ಟು ಜನ ಹೇಳ್ತಾರಂತೆ, ದುರಂಧರ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಆ ಒಂದು ಟೈಮ್ನಲ್ಲಿ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಬೇಡ ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಯಶ್ ಅವರಿಗೆ ಹೇಳ್ತಾರೆ, ತಲೆ ತುಂಬುವಂತಹ ಕೆಲಸ ಮಾಡ್ತಾರೆ. ಆಗ ಯಶ್ ಅವರು ಅಲ್ಲೂ ಕೂಡ ಹೇಳ್ತಾರಂತೆ, ಇಲ್ಲ ನಾನು ಬರೋದಿದ್ರೆ ಇದೇ ದಿನ ಬರೋದು, ಅದೇನಾಗುತ್ತೆ ಆಗಲಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರಂತೆ. ಸೊ ಆ ಒಂದು ಯಶ್ ಅನ್ನುವಂತಹ ಓಡುವಂತಹ ಕುದುರೆಯನ್ನು ಕಟ್ಟಾಕುವಂತಹ ಪ್ರಯತ್ನ ಮಾಡಿದ್ರ ಅನ್ನೋ ರೀತಿಯಲ್ಲೂ ಕೂಡ ಸದ್ಯಕ್ಕೆ ಚರ್ಚೆಯಾಗ್ತಿರುವಂತಹ ಪ್ರಶ್ನೆ. ಅದರಲ್ಲಿ ಈ ದುರಂಧರ್ ಸಿನಿಮಾವೇ ಒಂದು ಉದಾಹರಣೆ ಅಂತಲೇ ಹೇಳ್ತಾ ಹೋಗ್ಬೋದು. ಈಗ ಅವರ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತಹ ಒಂದು ವಿಷಯ ಏನಪ್ಪ ಅಂತಂದರೆ, ಟಾಕ್ಸಿಕ್ ದಿನ ದುರಂಧರ್ ಸಿನಿಮಾ ಏನಾದರೂ ರಿಲೀಸ್ ಆದರೆ ದುರಂಧರ್ ಸಿನಿಮಾ ಪಕ್ಕಾ ಫ್ಲಾಪ್ ಆಗುತ್ತೆ ಆ ಸಿನಿಮಾ ಅಂತ. ಬಿಕಾಸ್ ಎರಡೂ ಸಿನಿಮಾ ಎಫರ್ಟ್ಗಳು ಕೂಡ ಇದ್ದೇ ಇರುತ್ತೆ. ಆ ಸಿನಿಮಾ ತೂಕ ಆ ಸಿನಿಮಾಗೆ, ಈ ಸಿನಿಮಾ ತೂಕ ಈ ಸಿನಿಮಾಗೆ. ಸೊ ಒಂದೇ ದಿನ ಬಂದರೆ ಏನಾಗಬಹುದು. ಸೊ ಹಾಗಾಗಿ ದುರಂಧರ್ ಸಿನಿಮಾ ಈ ಟಾಕ್ಸಿಕ್ ದಿನ ಬಿಡುಗಡೆ ಆಗೋದು ಬೇಡ ಅನ್ನುವಂತಹ ಮಾತುಗಳು ಕೂಡ ನೆಟ್ಟಿಗರಿಂದ ಬರ್ತಾ ಇರುವಂಥದ್ದಾಗಿದೆ. ಅಂದರೆ ಯಶ್ ಅವರನ್ನು ಏನಾದರೂ ಟಾರ್ಗೆಟ್ ಮಾಡಿಕೊಂಡು, ನಮ್ಮ ಕನ್ನಡದ ಸಿನಿಮಾಗಳನ್ನು ಟಾರ್ಗೆಟ್ ಮಾಡಿಕೊಂಡು ಬಿ ಟೌನ್ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರಾ? ಯಾಕೆಂದರೆ ಈ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ಈ ಹಿಂದೆ KGF ಬಂದಾಗ ಶಾರುಖ್ ಖಾನ್ ಅವರ ಝೀರೋ ಬರುತ್ತೆ. ಆ ಸಿನಿಮಾ ಅಷ್ಟೇನು ಸೌಂಡ್ ಮಾಡದೇ ಇದ್ದರೂ ಕೂಡ ನಾವು ಕನ್ನಡದ ಸಿನಿಮಾ ಬಂದಾಗಲೇ ಬರಬೇಕು ಅನ್ನುವಂತಹ ಒಂದಷ್ಟು ಅವರ ಮ್ಯಾನರಿಸಮ್ ಇದೆಯಲ್ಲ, ಅದು ಏನು ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ಸೊ ಅದರಲ್ಲೂ ಕೂಡ ಈ ಟಾಕ್ಸಿಕ್ ಬಂದಾಗಲೇ ನಾವು ಬರ್ತೀವಿ ಎನ್ನುವಂತಹ ಒಂದು ಮಾತಿದೆಯಲ್ವಾ, ಇದು ಅವರ ಅಭಿಮಾನಿಗಳಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಕೆರಳಿಸಿದೆ. ಸೊ ಹೀಗಾಗಿ ಯಾಕೆ ನಮ್ಮ ಕನ್ನಡದ ಹೀರೋನ, ನಮ್ಮ ಕನ್ನಡದ ಸಿನಿಮಾಗಳನ್ನು ನೀವು ಟಾರ್ಗೆಟ್ ಮಾಡ್ತೀರಿ ಅನ್ನೋ ರೀತಿಯಲ್ಲಿ ಇವರ ಅಭಿಮಾನಿಗಳು ಮಾತಾಡ್ಕೊಳ್ತಾ ಇರೋದು. ಹಾಗಿದ್ರೂ ಕೂಡ ಬೇಕಂತಲೇ ನಮ್ಮ ಕನ್ನಡದ ನಟನ ಸಿನಿಮಾಕ್ಕೆ ಟಕ್ಕರ್ ಕೊಡಲಿಕ್ಕೆ ಏನಾದರೂ ನೀವು ಬರ್ತಾ ಇದ್ದೀರಾ, ಇನ್ ಕೇಸ್ ನೀವು ಬಂದರೂ ಕೂಡ ನಮ್ಮ ಟಾಕ್ಸಿಕ್ ಮುಂದೆ ನಿಮ್ಮ ಸಿನಿಮಾ ಏನೂ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಯಶ್ ಅವರ ಅಭಿಮಾನಿಗಳು ಮಾತಾಡ್ಕೊಳ್ತಿರುವಂತಹ ಮಾತು ಅಂತ ಹೇಳ್ಬೋದು. ಹಾಗಿದ್ರೂ ಕೂಡ ಬೇಕಂತಲೇ ಬರ್ತಾ ಇರೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಬೇಕಂತಲೇ ಇವರು ಟಾಕ್ಸಿಕ್ ಸಿನಿಮಾ ರಿಲೀಸ್ ದಿನ ಬರ್ತಾ ಇರೋದು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಅದು ಗೊತ್ತಾಗ್ತಾ ಇದೆ. ಇದನ್ನು ಒಂದು ಟಾರ್ಗೆಟ್ ಮಾಡಿಕೊಂಡೇ ಮಾಡ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಯಶ್ ಅವ್ರನ್ನ ಏನಾದರೂ ಕೆಡವಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಾ, ಅದು ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು? ಒಬ್ವಿಯಸ್ಲಿ ಅದು ಸಕ್ಸಸ್ ಆಗಲ್ಲ. ಬಟ್ ಇವ್ರದ್ದು ಏನೇ ಪ್ಲ್ಯಾನ್ ಇದ್ದರೂ ಕೂಡ ಟಾಕ್ಸಿಕ್ ಮುಂದೆ ಏನೂ ನಡೆಯಲ್ಲ ಅನ್ನುವಂಥದ್ದು ಯಶ್ ಅವರ ಅಭಿಮಾನಿಗಳ ಒಂದಷ್ಟು ಮಾತು ಅಂತಲೇ ಹೇಳ್ಬೋದು. ಯಶ್ ಅವರ ಬೆಳವಣಿಗೆಗಳನ್ನು ಸಹಿಸಲಿಕ್ಕೆ ಆಗದಲ್ಲೇ ಇರೋರು ಏನಾದರೂ ಈ ರೀತಿ ಮಾಡ್ತಾ ಇದ್ದಾರಾ? ಅದರಲ್ಲೂ ಬಾಲಿವುಡ್ ಅವರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಸಿನಿಮಾಗಳ ಮೇಲೆ ಟಾರ್ಗೆಟ್ ಯಾಕೆ? ಈ ಹಿಂದೆ ಕಾಂತಾರ ಬಂತು, ಕಾಂತಾರ ಬಂದಾಗಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಸ್ ನಡೀತು. ಅನಂತರದಲ್ಲಿ KGF ಬಂದಾಗಲೂ ಕೂಡ ಝೀರೋ ಸಿನಿಮಾ ಬಂತು. ಈಗ ಟಾಕ್ಸಿಕ್ ಬರ್ತಾ ಇದೆ, ಟಾಕ್ಸಿಕ್ ಬರ್ತಾ ಇದ್ದಾಗ ದುರಂಧರ್ 2 ಬರ್ತಾ ಇದೆ. ಇಷ್ಟು ಅರ್ಜೆನ್ಸಿಯಲ್ಲಿ ನಿಮ್ಮ ಸಿನಿಮಾ ಬಿಡುಗಡೆ ಮಾಡುವಂಥದ್ದು ಏನಿದೆ ಅನ್ನೋದು ಯಶ್ ಅವರ ಫ್ಯಾನ್ಸ್ಗಳ ಒಂದಷ್ಟು ಪ್ರಶ್ನೆ ಅಂತ ಹೇಳ್ಬೋದು. ಸೊ ಹೀಗಿರಬೇಕಾದ್ರೆ ಯಶ್ ಅವರಿಗೆ ಈ ದುರಂಧರ್ ಸಿನಿಮಾ ಲಗಾಮ್ ಹಾಕ್ಲಿಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದೆಯಾ?
ಆ ಲಗಾಮ್ ಹಾಕ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗುತ್ತಾ ಅನ್ನುವಂಥದ್ದು ಅವರ ಫ್ಯಾನ್ಸ್ ಹೇಳ್ತಾ ಇರುವಂಥದ್ದು. ಯಶ್ ಅವರ ಕ್ಯಾರೆಕ್ಟರ್ ಹೇಗೆ ಅಂತಂದರೆ ಅವ್ರ ಹಾರ್ಡ್ ವರ್ಕು, ಹಾನೆಸ್ಟಿ, ಡೆಡಿಕೇಶನ್ ಇದ್ರೆ ಅಂದರೆ ದುಡಿಮೆ ಬಿಟ್ಟರೆ ನಮಗೇನೂ ಇಲ್ಲ. ಸಿನಿಮಾನ ನಾನು ಕಷ್ಟಪಟ್ಟು ಮಾಡ್ತೀನಿ, ಜನ ಅದನ್ನು ಗೆಲ್ಲಿಸ್ತಾರೆ, ಇಷ್ಟೇ ಯಶ್ ಅವರು. ಅವರ ಹಿಂದಿನಿಂದಲೂ ಕೂಡ ಅವ್ರು ಇದೇ ರೀತಿ ಇರೋದು, ಈಗಲೂ ಕೂಡ ಅದನ್ನೇ ಅವರು ಮುಂದುವರಿಸ್ಕೊಂಡು ಕೂಡ ಹೋಗ್ತಾ ಇರೋದು. ಹೀಗಿರಬೇಕಾದ್ರೆ ಅವರ ಹಾರ್ಡ್ ವರ್ಕಿಗೆ ಎಲ್ಲಾದರೂ ಧಕ್ಕೆ ಆಗುತ್ತಾ ಅನ್ನುವಂಥದ್ದು ಕೂಡ ಅವರ ಫ್ಯಾನ್ಸ್ಗೆ ಒಂದಷ್ಟು ಗೊಂದಲ ಕೂಡ ಇದೆ. ಆ ಗೊಂದಲ ಅನ್ನೋದಕ್ಕಿಂತ ಟಾಕ್ಸಿಕ್ ವರ್ಸಸ್ ದುರಂಧರ್ ಅಂತ ಬಂದಾಗ ಟಾಕ್ಸಿಕ್ ಸಿನಿಮಾಗೆ ಇರುವಂತಹ ಕ್ರೇಜು ದುರಂಧರ್ಗೆ ಬುಕ್ ಮೈ ಶೋನಲ್ಲೂ ಕೂಡ ಕಾಣ್ತಾ ಇಲ್ಲ. ಹೀಗಾಗಿ ನಮ್ಮ ಟಾಕ್ಸಿಕ್ ಸಿನಿಮಾನೇ ಗೆಲ್ಲುತ್ತೆ. ಸೊ ಹೀಗಿರಬೇಕಾದ್ರೆ ಯಾರು ಎಷ್ಟೇ ಹೇಳಿದ್ರು ಕೂಡ ಟಾಕ್ಸಿಕ್ ಸಿನಿಮಾನೇ ಗೆಲ್ಲೋದು ಅಂತ ಕೂಡ ಅವರ ಫ್ಯಾನ್ಸ್ ಹೇಳ್ತಾ ಇರೋದು. ಈಗ ಯಶ್ ಅವರು ದುರಂಧರ್ ವಿರುದ್ಧ ತೊಡೆ ತಟ್ಟಲಿಕ್ಕೆ ರೆಡಿಯಾಗಿದ್ದಾರೆ. ನಿಮಗೆ ಟೀಸರ್ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿನಲ್ಲಿ ಅವರು ಒಂದು ಸ್ಪಷ್ಟವಾಗಿರುವಂತಹ ಮೆಸೇಜನ್ನು ಆ ಒಂದು ಟೀಸರ್ ಮೂಲಕ ಕೊಟ್ಟಿದ್ದಾರೆ ಅಂತ. ಒಂದು ಸಲ ಯುದ್ಧ ಅಂತ ಹೇಳ್ತಾರೆ, ಅನಂತರದಲ್ಲಿ ಟೀಸರ್ ಜೊತೆಗೆ ವಿರೋಧಿಗಳಿಗೂ ಕೂಡ ಅಡ್ಡ ಬರೋರಿಗೂ ಕೂಡ ಕೆಡ್ಡ ತೋಡುವಂತಹ ಪ್ರಯತ್ನವನ್ನು ಏನಾದರೂ ಮಾಡಿದಾರ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಕೆಲಸದ ಮೂಲಕ ಒಂದು ಪ್ರಶ್ನೆಗಳಿಗೆ ಆದಂತಹ ಅವಮಾನಗಳಿಗೆ ಉತ್ತರ ಕೊಡುವಂತಹ ವ್ಯಕ್ತಿ ಯಶ್ ಅವರು. ಸೊ ಈ ಸಿನಿಮಾ ಅವರಿಗೆ ಯಾವ ರೀತಿ ಸಕ್ಸಸ್ ಕೊಡುತ್ತೆ ಅನ್ನೋದಕ್ಕೂ ಕೂಡ ನಾವು ಕಾದು ನೋಡಬೇಕಾಗತ್ತೆ. ಎನಿವೆ, ನಮ್ಮ ಕನ್ನಡದ ಮಗ ವರ್ಸಸ್ ಕರ್ನಾಟಕದ ಅಳಿಯನ ಸಿನಿಮಾಗಳು ಬರ್ತಾ ಇರುವಂಥದ್ದು. ಟಾಕ್ಸಿಕ್ ಹಾಗೆ ದುರಂಧರು. ನಮ್ಮ ಕನ್ನಡದ ಸಿನಿಮಾ ಹೀಗೆ ಬೆಳೀಲಿ, ಯಶ್ ಅವರ ಯಶಸ್ಸು ಹೀಗೆ ಮುಂದುವರಿಲಿ ಅನ್ನೋದು ಅಭಿಮಾನಿಗಳ ಹಾರೈಕೆ ಜೊತೆಗೆ ನಮ್ಮೆಲ್ಲರ ವಿಶ್ ಕೂಡ ಹೌದು. ಸೊ ಇದೇ ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡದ ಸಿನಿಮಾಗಳನ್ನು ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರುವಂತಹ ಸೆಗ್ಮೆಂಟ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.